ಚಾಮರಾಜಪೇಟೆ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಟ ದ್ವಾರಕೀಶ್ ಅವರ ನಿಧನದ ಬೆನ್ನಲ್ಲೇ ನಾಳೆ ಬೆಳಗ್ಗೆ ತನಕ ಕೂಡ ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಅದಾದ ನಂತರ ದ್ವಾರಕೀಶ್ ಅವರು ಜಾತಿಯಲ್ಲಿ ಬ್ರಾಹ್ಮಣರಾಗಿರೋದ್ರಿಂದ ಬ್ರಾಹ್ಮಣ ಸಂಪ್ರದಾಯದಂತೆ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನ ನೆರವೇರಿಸೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇರೋದು ಗೊತ್ತಾಗ್ತಾ ಇದೆ. ತುಂಬು ಜೀವನ ನಡೆಸಿದ್ರು ಅನ್ನೋದು ಕುಟುಂಬಸ್ಥರ ಬಹುತೇಕರ ಮಾತು. ಆದ್ರೆ ಇನ್ನೊಂದಷ್ಟು ಕಾಲ ಅವರ ಡೀಟೇಲ್ಸ್ ಕೊಡ್ತಾರೆ. ರಾಘು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘು, ವೆರಿ ಅನ್ಫಾರ್ಚುನೇಟ್. ಪ್ರತಿಯೊಬ್ಬರು ಕೂಡ ಬಂದವರು ಭಾವುಕರಾಗ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನ ದ್ವಾರಕೀಶ್ ಅವರ ಜೊತೆಗಿದ್ದಂತಹ ಒಡನಾಟವನ್ನು ತಿಳಿಸ್ತಾ ಇದ್ರು. ಈಗ ಯಾರೆಲ್ಲ ಗಣ್ಯರ ಆಗಮನ ಆಲ್ರೆಡಿ ಆಗಿದೆ, ಇನ್ನು ಯಾರ್ಯಾರು ಬರಬಹುದು, ಏನೇನು ಆಗ್ತಾ ಇದೆ ಸದ್ಯಕ್ಕೆ? ಮಮತಾ, ಈಗಾಗಲೇ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಚಿತ್ರರಂಗದ ಗಣ್ಯರು, ಅದೇ ರೀತಿ ಹಿರಿಯ ಕಲಾವಿದರು, ನಟರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಹಳೆ ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು ಎಲ್ಲ ಕೂಡ ಬಂದು ಹೋಗ್ತಾ ಇರುವಂಥದ್ದು. ನಾಳೆ ಬೆಳಗ್ಗೆ ತನಕ ಇದೇ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅಂದರೆ ಯಾರೆಲ್ಲ ಚಿತ್ರರಂಗದ ಗಣ್ಯರಿದ್ದಾರೆ, ಚಿತ್ರರಂಗದ ಒಡನಾಟವನ್ನಿದ್ದರು, ಜೊತೆಗೆ ಅವರ ಕುಟುಂಬಸ್ಥರು ಯಾರಿದ್ರು ಅವರುಗಳು ಮಾತ್ರ ನಾಳೆ ಇಲ್ಲಿ, ಅಂದರೆ ನಾಳೆ ಬೆಳಗ್ಗೆ ತನಕ ಅವ್ರಿಗೆ ದರ್ಶನಕ್ಕೆ ಅವಕಾಶ ಇರುವಂಥ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ದರ್ಶನವನ್ನು ಮಾಡುವಂಥ ಅವಕಾಶವನ್ನು ಕೊಡಲಾಗಿದೆ. ನಾಳೆ ಬೆಳಗ್ಗೆ 7:30ಕ್ಕೆ ಅಂದರೆ ನಾಳೆ 6 ಗಂಟೆ ಸುಮಾರಿಗೆ ಇಲ್ಲಿಂದ ಮೃತದೇಹವನ್ನು ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅಲ್ಲಿ ಒಂದು 3 ರಿಂದ 4 ಗಂಟೆಗಳ ಕಾಲ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ನೀಡಿರುವಂಥ ಕಾರಣಕ್ಕಾಗಿ ಬೇರೆ ಸಾರ್ವಜನಿಕರಿಗೆ ಮನೆಯಲ್ಲಿ ಆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ನಾಳೆ ಬೆಳಿಗ್ಗೆ ನಂತರದಲ್ಲಿ ಅವರೆಲ್ಲರಿಗೂ ಕೂಡ ಅವಕಾಶ ಇದೆ. ನಾಳೆ ಬೆಳಿಗ್ಗೆವರೆಗೆ ಬರ್ತಕ್ಕಂಥ ಸೆಲೆಬ್ರಿಟೀಸ್ ಅಥವಾ ಚಿತ್ರರಂಗದ ಗಣ್ಯರು ಯಾರಿದ್ದಾರೆ, ಕಲಾವಿದರು ಯಾರಿದ್ದಾರೆ ಅವ್ರಿಗೆ ಮಾತ್ರ, ಜೊತೆಗೆ ಅವರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಇರುವಂಥ ಕಾರಣಕ್ಕಾಗಿ ಸದ್ಯ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಹಿರಿಯ ನಟ ಸುಂದರರಾಜ್ ಅವರು ಇರ್ಬೋದು, ಅವರ ಮಗಳು ಮೇಘನ ರಾಜ್ ಅವರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಕೆಲಸಗಳಾಗ್ತಾ ಇದೆ. ಅದ್ರ ಜೊತೆಗೆ ಸಹ ಕಲಾವಿದರು ಕೂಡ ಒಂದಷ್ಟು ಜನ ಈ ಹಿಂದೆ ಬಂದು ಹೋದರು. ಸಂಜೆ ನಾಳೆ ಬೆಳಗ್ಗೆ ತನಕ ಕಂಪ್ಲೀಟ್ ಆಗಿ ಚಿತ್ರರಂಗದ ಗಣ್ಯರು ಜೊತೆಗೆ ಕುಟುಂಬಸ್ಥರಿಗೆ ಅವಕಾಶವನ್ನು ನೀಡಿರುವಂಥ ಕಾರಣಕ್ಕಾಗಿ ಬಹುತೇಕರು ಎಲ್ಲರೂ ಕೂಡ ಯಾರೆಲ್ಲ ನಗರದಲ್ಲಿದ್ದಾರೆ, ಅಂದರೆ ಹತ್ತಿರದಲ್ಲಿದ್ದಾರೆ, ಅವರೆಲ್ಲರೂ ಕೂಡ ನಾಳೆ ತನಕ ಇಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.